ಸ್ಯಾಂಡಲ್ವುಡ್ ಅಲ್ಲ ಹಾಲಿವುಡ್ ರೇಂಜಲ್ಲಿ ತೆಗ್ದಿದ್ದಾರೆ. ಇದು 1000 ಕೋಟಿ ಹೊಡೆದೇ ಹೊಡಿತದೆ. ತುಂಬ ಸೂಪರ್ ಎಸ್ ಅಣ್ಣ, ಚೆನ್ನಾಗಿದೆ. ಅಪ್ಪ ಮಕ್ಕಳದು, ಆಮೇಲೆ ಅಕ್ಕ ತಮ್ಮನ ಸೆಂಟಿಮೆಂಟು. ನಾನು ಸ್ವಲ್ಪ ಒಂದು 20 ನಿಮಿಷ ಎಂಟೋಲಿದ್ದಂಗೆ ಬಂದು ನೋಡಿದ್ದು, ಫಸ್ಟಿಂದ ನೋಡಿಲ್ಲ, ಇನ್ನೊಂದು ಟೈಮ್ ನೋಡ್ಬಿಟ್ಟೆ. ಫ್ಯಾಮಿಲಿ ಎಲ್ಲ ಎಲ್ಲರೂ ನೋಡ್ಬೋದು. ಸೂಪರ್ ಸರ್. ನಮ್ಮ ಕನ್ನಡ ಇಂಡಸ್ಟ್ರಿನ ಇದು ಸ್ಯಾಂಡಲ್ವುಡ್ ಅಲ್ಲ ಹಾಲಿವುಡ್ಗಿಂತ ದೊಡ್ಡದಾಗಿ ಎತ್ಕೊಂಡೋಗಿದ್ದಾರೆ. ಅದು ಅಪ್ಪ ಮಕ್ಕಳು ಸೆಂಟಿಮೆಂಟ್ ಮಾತ್ರ ತುಂಬ ಇಷ್ಟ ಆಯ್ತು ಸರ್. ಸಾಕಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಎಲ್ಲ ಚೆನ್ನಾಗೈತೆ, ಯಶ್ವರ್ ಆ್ಯಕ್ಟಿಂಗ್ ಚೆನ್ನಾಗೈತೆ, ಬಂದು ನೋಡಿ. ಚೆನ್ನಾಗಿತ್ತು ಸರ್. ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಇಷ್ಟ ಆಯ್ತು ಸರ್. ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೆಕ್ಸ್ಟ್ ಲೆವೆಲ್ ಆಗಿದೆ. ಗೀತು ಮೋಹನ್ ದಾಸ್ ಅವರು ಆ್ಯಡ್ಸ್ ಅಪ್ಪು. 4 ವರ್ಷ ಶ್ರಮ, ಯಶ್ ಬಾಸ್ 4 ವರ್ಷ ಶ್ರಮ ಎತ್ಕಾಣ್ತೈತೆ. ಮೂವಿ ಒಂದೊಂದು ಸ್ಕ್ರೀನ್ ಮಾತ್ರ ಸ್ಕೇಲ್ ಮಾತ್ರ ದೊಡ್ಡದು, KGFಗಿಂತ ದೊಡ್ಡದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಮೂವಿ, ಸಕ್ಕತ್ತಾಗೈತೆ. ನಡ್ದಾಗಿಲ್ಲೂ ನೋಡಿದೆ, ಇಲ್ಲೂ ಬಂದು ನೋಡಿದೆ. ನೆಕ್ಸ್ಟ್ ಲೆವೆಲ್ ಐತೆ ಮೂವಿ ಮಾತ್ರ. ಟ್ವಿಸ್ಟ್ ಐತಲ್ಲ ಲಾಸ್ಟಲ್ಲಿ, ಮರೆಯೋಕ್ಕಾಗಲ್ಲ, ಆ ಥರ ಐತೆ. ಸಕ್ಕತ್ತಾಗೈತೆ ಮೂವಿ ಮಾತ್ರ. ಬ್ರೋ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಬ್ರೋ, ನೋಡಬೇಕು. ನೋಡಿ ಏನಿದೆಯೋ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮೂವಿ ಎಲ್ಲರಿಗೂ ಅರ್ಥ ಆಗುತ್ತೆ. ಟಾಕ್ಸಿಕ್ ಅನ್ನೋದೇನು ಅಂತ ಅಂದರೆ ನಮ್ಮಲ್ಲಿ ನಮಗೇನೆ, ನಮ್ಮೇಲೆ ನಮಗೆ ದ್ವೇಷ ಹೆಂಗೆ ಬೆಳ್ಕೊಳ್ಳುತ್ತೋ ಅದು ಯಾರಿಗೂ ಗೊತ್ತಾಗಲ್ಲ. ನಮ್ಮೇಲೆ ನಮಗೆ ದ್ವೇಷ ಬೆಳ್ಕೊಂಡಾಗ ಅದು ನಮ್ಮೇಲೆ ನಮಗೇನೆ ಒಂಥರ ಜಿಗುಪ್ಸೆ ಬರೋ ಥರ ಮೂವಿ ಈ ಥರ ಮಾಡಿರೋದು. ಏನು ಅಂತ ಅಂದರೆ ನಾವು ಯಾವಾಗ ನಮ್ಮ ಮೇಲೆ ನಮಗೆ ಅಸೂಯೆ ಬಂದು ನಾವೇ ನಮಗೆ ಜೀವನ ಸಾಕು ಅನ್ನೋ ಥರ ಯಾವಾಗ ನಮ್ಗೆ ಅನಿಸುತ್ತೋ ಆವಾಗ ನಮ್ಮಲ್ಲಿ ನಮಗೆ ದ್ವೇಷತ ಬೆಳೆದು ನಮ್ಮ ಹತ್ರ ನಾವೇ ಕಿತ್ತಾಡ್ಕೊತೀವಿ. ಅದು ಈ ಮೂವಿಲಿ ತೋರಿಸಿದ್ದಾರೆ. ಏನು ಅಂತ ಅಂದರೆ ಈ ಮೂವಿಲಿರೋದು ಬಂದ್ಬಿಟ್ಟು ಒಬ್ಬರೇ ಮಗ, ಅದು ಆ್ಯಡಮ್ಮು, ಅವರೊಬ್ಬರೇ ಮಗ. ನಮ್ಮ ಮೇಲೆ ನಮಗೆ ದ್ವೇಷ ಬೆಳ್ಕೊಂಡ್ರೆ ಅದು ಮಗನ ಥರ ತೋರಿಸ್ಕೊಂಡಿದ್ದಾರೆ. ಅದು ಬಾಸು ಅವರ ಕನ್ವೆನ್ಷನಲ್ಲಿ ಅವರು ಏನು ಯೋಚನೆ ಮಾಡಿದ್ದಾರೆ ಅವ್ರ ಥಿಂಕಿಂಗ್ ಲೆವೆಲ್ಗೆ ನಾವು ಹೋಗೋಕ್ಕಾಗಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಅವ್ರ ಥಿಂಕಿಂಗ್ ಲೆವೆಲ್ ಬೇರೆಯೇ ಇದೆ. ಟಾಕ್ಸಿಸೈಸೇಷನ್ ಆಗಿಬಿಟ್ಟಿರುತ್ತೆ. ಇವಾಗ ಬರಬೇಕು, ಆ್ಯಕ್ಚುಲಾಗಿ ಎಲ್ಲ ಕನ್ನಡ ಆಡಿಯನ್ಸು ಬರಬೇಕು, ಕನ್ನಡ ಆಡಿಯನ್ಸು ಈ ಫಿಲಮ್ ನೋಡಬೇಕು, ಕನ್ನಡ ಫಿಲಮ್ನ ಬೆಳೆಸಬೇಕು. ಅಷ್ಟೇ ನಾನು ಕೇಳ್ಕೊತಾ ಇರೋದು. ಎಲ್ಲ ಕನ್ನಡ ಆಡಿಯನ್ಸ್ಗೂ ಇಷ್ಟೇ ಹೇಳ್ತಾ ಇರೋದು, ಕನ್ನಡ ಫಿಲಮ್ನ ದ್ವೇಷಿಸಬೇಡಿ. ಕನ್ನಡ ಫಿಲಮ್ನ ನಮ್ಮ ಬಾಸು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಾ ಇದ್ದಾರೆ. ಇಡೀ ಗ್ಲೋಬಲ್ಗೆ ನಮ್ಮ ಬಾಸು ರೀಚ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬಾಸ್ಗೆ ಪ್ರೋತ್ಸಾಹ ಮಾಡಿ, ಆದಷ್ಟು ಪ್ರೋತ್ಸಾಹ ಮಾಡಿ, ದಯವಿಟ್ಟು ದ್ವೇಷಕ್ಕೆ ಹೋಗಬೇಡಿ.